ಜೈ ಹಿಂದ್. SSC CGL 2024 ಒಂದನೇ ಎಕ್ಸಾಮ್ ಇರ್ತಕ್ಕಂಥದ್ದು ಶಿಫ್ಟ್ 1 ಇರ್ತಕ್ಕಂಥದ್ದು ಎಕ್ಸಾಮ್ ಮುಗಿದಿದೆ ಈಗಾಗಲೇ. 9/9/2024ಕ್ಕೆ ನಡೀತಾ ಇರುವಂತಹ CGL ಎಕ್ಸಾಮ್ ಅದ ಒಂದು ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಾವು. ಯಾವ ರೀತಿ ಇರುವಂತಹ ಕ್ವಶನ್ಸ್ ಗಳು ಈ ಒಂದು SSC CGL ದಲ್ಲಿ ಬಂದಿತ್ತು ಅಂತ ಹೇಳಿ. ಇದನ್ನ ಯಾಕೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತಂದ್ರೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಬಹಳಷ್ಟು ಜನ ಹೇಳ್ತಾ ಇದ್ರು ಕನ್ನಡದಲ್ಲಿ ನಮ್ಗೆ ಈ ಒಂದು CGL ಎಕ್ಸಾಮ್ ಅದ ಎಕ್ಸ್ಪ್ಲನೇಷನ್ ಅನಲೈಸ್ ಇರ್ತಕ್ಕಂಥದ್ದು ಮಾಡ್ರಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನ ನಾನು ನಿಮ್ಗೆ ತರ್ತಾ ಇದ್ದೀನಿ. ಸೊ ಇದು ಫಸ್ಟ್ ಶಿಫ್ಟ್ ದಲ್ಲಿ ಬಂದಿರುವಂತಹ GK ಯಾವ ರೀತಿ ಕ್ವಶನ್ಸ್ ಗಳು ಬಂದಾವೆ, ಯಾವ್ಯಾವ ಕ್ವಶನ್ಸ್ ಗಳು ಬಂದಾವೆ ಅವುಗಳನ್ನ ನೋಡೋಣ. ಅದ್ರ ಜೊತೆಗೆ ಮ್ಯಾಥ್ಸ್, ರೀಸನಿಂಗ್ ಆಮೇಲೆ ಇಂಗ್ಲಿಷ್. ಸೊ ಇವು ಎಲ್ಲವುಗಳನ್ನ ನಾವು ನೋಡ್ತಾ ಹೋಗೋಣ. ಈಗ ಇಲ್ಲಿ ಒಂದು ನಾನು ಥಂಬ್ನೇಲ್ ದಲ್ಲಿ ಹಾಕೀನಿ ಏನು ಅಂತಂದ್ರೆ 2024ರ MTS ಎಕ್ಸಾಮ್ಸ್ ಗಳು ಈ ತಿಂಗಳ ಕೊನೆಯ ದಿನ ನಡೀಲಿಕ್ಕೆ ಸ್ಟಾರ್ಟ್ ಆಗ್ತವೆ ಶಿಫ್ಟ್ ಗಳು. ಸೊ ಯಾರೆಲ್ಲ 2024ರ MTS ಎಕ್ಸಾಮ್ ಅನ್ನ ಬರೀಲಿಕ್ಕೆ ಹೋಗ್ತಾ ಇದ್ದೀರಾ ಪರೀಕ್ಷೆಯನ್ನ, ಅವರು ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡ್ಬೇಕು ಅಂತ ಹಾಕೇನಿ ನಾನು. ಯಾಕೆ ಹಾಕೇನಿ ಅಂತಂದ್ರೆ ಯಾವ ರೀತಿ SSC ಇರ್ತಕ್ಕಂಥದ್ದು ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತೈತಿ ಅಂತಂದ್ರ CGL ದಲ್ಲಿ ಇರುವಂತಹ ಕೆಲವೊಂದಿಷ್ಟು ಕ್ವಶನ್ಸ್ ಗಳು MTS ದಲ್ಲಿ ರಿಪೀಟ್ ಆಗ್ತವೆ. MTS ದಲ್ಲಿ ಇರುವಂತಹ ಕ್ವಶನ್ಸ್ ಗಳು CHSL ದಲ್ಲಿ ಇರುವಂತಹ CGL, ಈ ರೀತಿ ಇರುವಂತಹ ಒಂದು ಪ್ಯಾಟರ್ನ್ SSC ದಲ್ಲಿ ನಡೀತೈತಿ. ಸೊ ಹಾಗಾಗಿ ನೀವು ಕೂಡ ನೋಡ್ಕೊಳ್ರಿ ಈ ವಿಡಿಯೋ. CGL ದಲ್ಲಿ ಯಾವ ಲೆವೆಲ್ ದಲ್ಲಿ ಕ್ವಶನ್ಸ್ ಗಳು ಬರ್ತಾ ಇದಾವೆ, GK ದಲ್ಲಿ ಯಾವ ರೀತಿ ಇರುವಂತಹ ಕ್ವಶನ್ಸ್ ಗಳನ್ನ ಕೇಳಲಾಗ್ತಾ ಇದೆ, ಅದೇ ಪ್ಯಾಟರ್ನ್ ಇರ್ತಕ್ಕಂಥದ್ದು ನೆಕ್ಸ್ಟ್ ಈ ತಿಂಗಳ ನಡೆಯುವಂತಹ MTS ಎಕ್ಸಾಮ್ ದಲ್ಲಿ ಬರಬಹುದು. ಇಂಗ್ಲಿಷ್ ದಲ್ಲಿ ಯಾವ ರೀತಿ ಇರುವಂತಹ ಕ್ವಶನ್ಸ್ ಗಳು, ಯಾವ ಟಾಪಿಕ್ ಮೇಲೆ ಯಾವ್ಯಾವ ಕ್ವಶನ್ಸ್ ಗಳು ಬರ್ತಾ ಇದಾವೆ, ಅವುಗಳು ಯಾವ್ಯಾವ ಇರ್ತಾವೆ, ಯಾವ ರೀತಿ ಕೇಳ್ತಾ ಇದ್ದಾರೆ ಅದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಇದೆ ಇದು ಒಂದು ವಿಡಿಯೋ MTS ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇರುವಂತಹ ಅಭ್ಯರ್ಥಿಗಳಿಗೆ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನ ನೀವು ಖಂಡಿತ ಏನ್ ಮಾಡ್ಬೇಕು ಅಂತಂದ್ರೆ ಸಂಪೂರ್ಣವಾಗಿ ನೋಡಿ. ಆಮೇಲೆ ಅದ್ರ ಜೊತೆಗೆ ಯಾರೆಲ್ಲ MTS ಎಕ್ಸಾಮ್ ನಿಮ್ಮ ಫ್ರೆಂಡ್ಸ್ ಬರೀಲಿಕ್ಕೆ ಹೋಗ್ತಾ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋವನ್ನ ಏನ್ ಮಾಡ್ರಿ, ಶೇರ್ ಮಾಡ್ತಾ ಹೋಗ್ರಿ. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನು ಅಂತಂದ್ರೆ ಯಾರೆಲ್ಲ MTS ಎಕ್ಸಾಮ್ಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅವ್ರಿಗೆ ಒಂದು ನಮ್ಮಲ್ಲಿ ಕೋರ್ಸ್ ಕೂಡ ಅವೈಲೇಬಲ್ ಐತಿ. ಆ ಕೋರ್ಸ್ ಅವನ್ನ ನೀವು ಏನ್ ಮಾಡಬಹುದು, ತೆಗೆದುಕೊಂಡು ಮನೆಯಲ್ಲೇ ಕೂತುಕೊಂಡು ನಿಮ್ಮ ಪ್ರಿಪರೇಷನ್ ಅನ್ನ ನಡೆಸಬಹುದಾಗಿದೆ. ಓಕೆ, ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಇರುವಂತದ್ದು ನಿಮಗೆ ನೀಡ್ತಾ ಇದ್ದೇನೆ ಇಲ್ಲಿ. SSC MTS ಎಕ್ಸಾಮ್ ಈಗಾಗಲೇ ಈ ತಿಂಗಳಿಂದ ಪ್ರಾರಂಭವಾಗ್ಲಿಕ್ಕೆ ಹೋಗ್ತಾ ಇದೆ. ಇಲ್ಲಿ ನೀವು ನೋಡಬಹುದು SSC MTS ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡುವಂತಹ ಅಭ್ಯರ್ಥಿಗಳು ನಿಮಗೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇರುವಂತದ್ದು ಕನ್ನಡದಲ್ಲಿ ಅವೈಲೇಬಲ್ ಇದೆ. ಓನ್ಲಿ ಈ ಒಂದು ಪ್ಯಾಕೇಜ್ 600 ರುಪೀಸ್ ದಲ್ಲಿ ನಿಮಗೆ ಸಿಗ್ತಾ ಇದೆ. ಈಗಾಗಲೇ ನಾವು ಫ್ರೀ ಕ್ಲಾಸಸ್ ಗಳನ್ನ MTS ಗೆ ಮಾಡ್ತಾ ಇದ್ದೇವೆ. ಇಂಗ್ಲಿಷ್ ಫ್ರೀ ಕ್ಲಾಸಸ್ ಗಳನ್ನ ಮಾಡ್ತಾ ಇದ್ದೇವೆ. ಅವುಗಳನ್ನ ಕೂಡ ನೀವು ನೋಡಬಹುದು ನಮ್ಮ ಯೂಟ್ಯೂಬ್ ದಲ್ಲಿ ನಿಮಗೆ ಅವೈಲೇಬಲ್ ಇದಾವೆ. ಈ ಇಂಗ್ಲಿಷ್ ಕ್ಲಾಸಸ್ ಗಳು ಯಾವ್ದ್ರ ಮೇಲೆ ಇದಾವು ಅಂತಂದ್ರೆ ವೊಕ್ಯಾಬುಲರಿ ಮೇಲೆ ನಾವು ಬೇಸ್ಡ್ ಆಗಿರುವಂತಹ ಕ್ವಶನ್ಸ್ ಗಳನ್ನ ನಿಮ್ಗೆ ಮಾಡ್ತಾ ಇದ್ದೇವೆ. ವೊಕ್ಯಾಬುಲರಿಯ ಲೆವೆಲ್ ಹೆಂಗಿರ್ತೈತಿ ಅಂತಂದ್ರ 8ರಿಂದ 9 ಕ್ವಶನ್ಸ್ ಗಳು ಪ್ರತಿಯೊಂದು SSC ಎಕ್ಸಾಮ್ಸ್ ದಲ್ಲಿ ಬರ್ತಾವೆ. MTS ದಲ್ಲಿ ಅಷ್ಟೇ ಅಲ್ಲ, CGL ಆಗಿರ್ಬಹುದು, CHSL ಆಗಿರ್ಬಹುದು, ಪ್ರತಿಯೊಂದರಲ್ಲಿಯೂ ಕೂಡ 8ರಿಂದ 9 ಕ್ವಶನ್ಸ್ ಗಳು ವೊಕ್ಯಾಬ್ ಮೇಲೆ ಬರುವುದರಿಂದ ಆ ಎಲ್ಲಾ ಕ್ಲಾಸಸ್ ಗಳನ್ನ ನಾವು ಫ್ರೀ ಆಗಿ ನಿಮ್ಗೆ ಮಾಡಿಸ್ತಾ ಇದೀವಿ. ಅದನ್ನು ಕೂಡ ನೀವು ನೋಡಬಹುದು ನಮ್ಮ ಯೂಟ್ಯೂಬ್ ದಲ್ಲಿ ಐತಿ. ಅವುಗಳ ಲಿಂಕ್ ಗಳನ್ನ ನಾವು ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಆಮೇಲೆ ವಾಟ್ಸ್ಆಪ್ ಚಾನೆಲ್ ದಲ್ಲಿ ಹಾಕ್ತಿರ್ತೇವಿ. ಯಾವ್ಯಾವ ವಿಡಿಯೋಸ್ ಗಳು ಬರ್ತಿರ್ತಾವೆ ಹೊಸದಾಗಿ ಅವುಗಳನ್ನ. ಸೊ ಅದರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬಹುದು, ಅದ್ರ ಜೊತೆಗೆ ವಾಟ್ಸ್ಆಪ್ ಚಾನೆಲ್ ಆಗಿರ್ಬಹುದು, ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗೈತಿ. ಅಲ್ಲಿ ಹೋಗಿ ನೀವು ಜಾಯಿನ್ ಆಗ್ಬಹುದು. ಅಲ್ಲಿ ಎಲ್ಲಾ ವಿಡಿಯೋಸ್ ಗಳು ನಿಮ್ಗೆ ಸಿಗ್ತಾವೆ ಫ್ರೀ ಆಗಿ. ಅದ್ರ ಜೊತೆಗೆ ನಿಮಗೆ ಈ ಒಂದು ಕೋರ್ಸ್ ಬೇಕು ಅಂತಂದ್ರೆ 600 ರುಪೀಸ್ ದಲ್ಲಿ ನಿಮ್ಗೆ ಸಿಗ್ತಾ ಇದೆ ಕಂಪ್ಲೀಟ್ ಪ್ಯಾಕೇಜ್. ಇದರಲ್ಲಿ GK, ಮ್ಯಾಥ್ಸ್, ರೀಸನಿಂಗ್ ಮತ್ತು ಇಂಗ್ಲಿಷ್ ಎಲ್ಲ ಟಾಪಿಕ್ ವೈಸ್ ಇರುವಂತಹ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾ ಇದಾವೆ. PDF ನೋಟ್ಸ್ ಗಳು ಇರ್ತಾ ಇದಾವೆ. ಮಾಕ್ ಟೆಸ್ಟ್ ಗಳನ್ನ ತಗೋತೇವಿ. ಅದ್ರ ಜೊತೆಗೆ ಆ ಎಲ್ಲ ಶಿಫ್ಟ್ ಗಳ ಕ್ವಶನ್ ಪೇಪರ್ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಬೇಗನೆ MTS ಎಕ್ಸಾಮ್ಗೆ ತಯಾರನ್ನ ನಡೆಸುವಂತಹ ಅಭ್ಯರ್ಥಿಗಳು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ಬಹುದು. ಈ ಒಂದು ಕೋರ್ಸ್ ದ ವ್ಯಾಲಿಡಿಟಿ ಇರುವಂತದ್ದು 6 ಮಂತ್ ವರೆಗೆ ಇರ್ತಾ ಇದೆ. ಅಂತಂದ್ರ 6 ತಿಂಗಳವರೆಗೆ ನೀವು ಏನ್ ಮಾಡಬಹುದು, ಈ ಕ್ಲಾಸಸ್ ಗಳನ್ನ ನೋಡಬಹುದಾಗಿದೆ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ಏನ್ ಮಾಡ್ರಿ, ಈ ಒಂದು ವಿಡಿಯೋಸ್ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಓಕೆ, ಈಗ ನಾವು ಇವತ್ತು ನಡೆದಿರುವಂತಹ ಏನು ಎಕ್ಸಾಮ್ ಇದೆ CGL,
ಅದ್ರ ಬಗ್ಗೆ ಕೆಲವೊಂದಿಷ್ಟು ನಾನು ಮಾಹಿತಿಯನ್ನ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ನೀಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತು SSC CGL ಶಿಫ್ಟ್ 1 ಇರ್ತಕ್ಕಂಥದ್ದು ಮುಗಿದಿದೆ. ಸೊ ಇವತ್ತು ಡೇಟ್ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಸೊ ಡೇಟ್ 9/9/2024. ಇದರಲ್ಲಿ ಬಂದಿರುವಂತಹ ಎಲ್ಲಾ ಈ ಒಂದು ಶಿಫ್ಟ್ ದಲ್ಲಿ ಬಂದಿರುವಂತಹ GK ಕ್ವಶನ್ಸ್ ಗಳಾಗಿರ್ಬಹುದು, ಆಮೇಲೆ ಮ್ಯಾಥ್ಸ್, ರೀಸನಿಂಗ್ ಎಲ್ಲಾ ಕ್ವಶನ್ಸ್ ಗಳನ್ನ ನಾವು ಇದರಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. MTS ದವ್ರು ಏನ್ ಮಾಡ್ಬೇಕು ಅಂತಂದ್ರೆ GK ಅದ್ರ ಜೊತೆಗೆ ಮತ್ತು ಇಂಗ್ಲಿಷ್ ಈ ಎರಡೂಗಳನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಮೊಟ್ಟ ಮೊದಲನೇದಾಗಿ ನಾವು GK ದಿಂದ ಸ್ಟಾರ್ಟ್ ಮಾಡೋಣ. GK ದಲ್ಲಿ ಯಾವ ರೀತಿ ಇರುವಂತಹ ಕ್ವಶನ್ಸ್ ಗಳು ಬಂದಿದ್ವು ಅಂತ ಹೇಳಿ ನೋಡ್ಕೊಂತ ಹೋಗ್ರಿ. ಆಮೇಲೆ ನಿಮ್ಗೆ ಈ ಕ್ವಶನ್ಸ್ ಗಳ ಸ್ಕ್ರೀನ್ ಶಾಟ್ ಕೂಡ ನೀವು ತಕ್ಕೋಬಹುದು. ಒಂದನೇ ಪ್ರಶ್ನೆ ಯಾವ ರೀತಿ ಕೇಳಿದ್ರು ಅಂತಂದ್ರೆ ಇವತ್ತು ಲತಾ ಮಂಗೇಶ್ಕರ್ ಇವರಿಗೆ ಯಾವ ವರ್ಷ ಭಾರತ ರತ್ನ ಲಭಿಸಿತು? ಲತಾ ಮಂಗೇಶ್ಕರ್ ಇವರಿಗೆ ಯಾವ ವರ್ಷ, ನೀವು ಇವುಗಳನ್ನ ನೋಟ್ಸ್ ಮಾಡಿ ಕೂಡ ಬರೆದಿಟ್ಕೋಬಹುದು, ಯಾವ ವರ್ಷ ಭಾರತ ರತ್ನ ಲಭಿಸಿದೆ? ಯಾವ ವರ್ಷ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ ಅಂತ ಪ್ರಶ್ನೆ ಇತ್ತು. ಇದರ ಆನ್ಸರ್ ಏನಿತ್ತು? ಏನಾಗಿದೆ ಹೇಳ್ರಿ ಇದರ ಆನ್ಸರ್? 2001ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ. ಲತಾ ಮಂಗೇಶ್ಕರ್ ಅವರಿಗೆ ಒಂದು ಹೆಸರು ಕೂಡ ಕರೀತಾರೆ, ಏನು ಅಂತಂದ್ರೆ ಕ್ವೀನ್ ಆಫ್ ಮೆಲೋಡಿ ಅಂತ ಕೂಡ ಕರೀತಾರೆ. ಕ್ವೀನ್ ಆಫ್ ಮೆಲೋಡಿ ಅಂತ ಹೇಳಿ ಕೂಡ ಏನ್ ಮಾಡ್ತಾರು ಅಂತಂದ್ರೆ ಲತಾ ಮಂಗೇಶ್ಕರ್ಗೆ ಕರೀತಾರೆ. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನು ಅಂತಂದ್ರೆ ಲತಾ ಮಂಗೇಶ್ಕರ್ ಅವರಿಗೆ ಸಂಬಂಧಿಸಿದ್ದು ಲತಾ ಮಂಗೇಶ್ಕರ್ ಅವರಿಗೆ ಸಂಬಂಧಿಸಿರುವಂತಹ ಇನ್ನೊಂದು ಮಾಹಿತಿ ಏನು ಅಂತಂದ್ರೆ 1989ರಲ್ಲಿ ಇವರಿಗೆ ದಾದಾ ಸಾಹೇಬ್ ಫಾಲ್ಕೆ ಕೂಡ ಸಿಕ್ಕಿದೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ನೆಕ್ಸ್ಟ್ ಶಿಫ್ಟ್ ದಲ್ಲಿ ಯಾರಾದ್ರೂ ನಮ್ಮ ಕರ್ನಾಟಕದಿಂದ SSC CGL ಎಕ್ಸಾಮ್ ಬರೀಲಿಕ್ಕೆ ಹೋದ್ರೆ ಅಂತಂದ್ರೆ ಇವುಗಳ ಅನಲೈಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ರಿ. ಯಾಕೆ ನೋಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಶಿಫ್ಟ್ ದಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಇವುಗಳಿಗೆ ರಿಲೇಟೆಡ್ ಇರುವಂತಹ ಕ್ವಶನ್ಸ್ ಗಳನ್ನು ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾವೆ. ಈಗ ಈ ಒಂದು ಪ್ರಶ್ನೆ ಲತಾ ಮಂಗೇಶ್ಕರ್ ಅವರಿಗೆ ಯಾವ ವರ್ಷ ಭಾರತ ರತ್ನ ಲಭಿಸಿದೆ ಅಂತ ಕೇಳಿದ್ರೆ ನೆಕ್ಸ್ಟ್ ಕ್ವಶನ್ಸ್ ದಲ್ಲಿ ನಿಮಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಯಾವ ವರ್ಷ ಲಭಿಸಿತ್ತು ಅಂತ ಹೇಳಿ ಕೂಡ ಕೇಳಬಹುದು. ಅದಕ್ಕೆ ಆನ್ಸರ್ ಏನಾಗುತ್ತೆ? 1989 ಆಗುತ್ತೆ. ಈ ರೀತಿ ಪ್ರಶ್ನೆ ಒಂದನೇದಲ್ಲಿ ಕೇಳಲಾಗಿತ್ತು. ಎರಡನೇ ಪ್ರಶ್ನೆ ಯಾವ ರೀತಿ ಇತ್ತು ನೋಡ್ರಿ ಇಲ್ಲಿ. 2021ಕ್ಕೆ ಸಂಬಂಧಿಸಿದ ಹಾಗೆ 2021ಕ್ಕೆ ಪರ್ಸನ್ ಆಫ್ ದಿ ಇಯರ್ ಎಂದು ಯಾರಿಗೆ ಹೇಳಲಾಗಿದೆ? ಎಂದು ಯಾರಿಗೆ ನಾಮಾಂಕಿತ ಮಾಡಲಾಗಿದೆ ಅಂತ ಕೇಳಿತ್ತು. ನಾಮಾಂಕಿತ ಮಾಡಲಾಗಿದೆ. ಆಪ್ಷನ್ಸ್ ಗಳಲ್ಲಿ ಬೇರೆ ಬೇರೆ ಇವು ಟೋಟಲ್ ಆಗಿ 2021ಕ್ಕೆ ಸಂಬಂಧಿಸಿದ ಹಾಗೆ ಟೋಟಲ್ 4 ಜನರಿಗೆ ನಾಮಾಂಕಿತ ಮಾಡಲಾಗಿದೆ. 4 ಜನರಿಗೆ ಪರ್ಸನ್ ಆಫ್ ದ ಇಯರ್ ಅಂತ ಒಂದು ಟೈಟಲ್ ಅನ್ನ ಕೊಡಲಾಗಿದೆ. ಇದರಲ್ಲಿ 2 ಜನರ ಹೆಸರಿರ್ತಕ್ಕಂಥದ್ದು ನಿಮ್ಮ ಒಂದು ಕ್ವಶನ್ ಪೇಪರ್ ದಲ್ಲಿ ಇರಬಹುದು. ಒಂದನೇದು ಏನು ಅಂತಂದ್ರೆ ಎಲಾನ್ ಮಸ್ಕ್ ಇದ ಇತ್ತು ಅನ್ಸುತ್ತೆ ಪೇಪರ್ ದಲ್ಲಿ ಇವತ್ತು ಆನ್ಸರು. ಆಮೇಲೆ ಇನ್ನೊಬ್ಬರಿಗೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಇವರಿಗೂ ಕೂಡ ಈ ಒಂದು ಹೆಸರನ್ನ ನಾಮಾಂಕಿತ ಮಾಡಲಾಗಿದೆ. ಸೊ ಟೋಟಲ್ ಆಗಿ 4 ಜನ ಇದ್ದಾರೆ. 2 ಜನರ ಹೆಸರುಗಳನ್ನ ನೆನಪಿಟ್ಕೋರಿ. ಇವತ್ತಿನ ಪ್ರಶ್ನೆಯಲ್ಲಿ ಒಂದನೇದು ಎಲಾನ್ ಮಸ್ಕ್ ಇರ್ತಕ್ಕಂಥದ್ದು ಇಲ್ಲಿ ಆನ್ಸರ್ ಇರ್ತಕ್ಕಂಥದ್ದು ಇತ್ತು. ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನ ನೋಡೋಣ. ಮೂರನೇ ಪ್ರಶ್ನೆ ಯಾವ ರೀತಿ ಇತ್ತು? ಮೊದಲನೆಯ ಮಹೇಂದ್ರ ವರ್ಮ ಯಾವ ರಾಜವಂಶಕ್ಕೆ ಸಂಬಂಧಿಸಿದ್ದಾರೆ? ಮೊದಲನೆಯ ಅಂತಂದ್ರೆ ಅಥವಾ ಪ್ರಥಮ ಅಂತ ಹೇಳಿ ನಾವು ಹೇಳ್ಬಹುದು. ಪ್ರಥಮ ಮಹೇಂದ್ರ ವರ್ಮ ಯಾವ ರಾಜವಂಶಕ್ಕೆ ಸಂಬಂಧಿಸಿದ್ದಾರೆ? ಸೊ ಈ ರೀತಿ ಇರ್ತಕ್ಕಂಥದ್ದು ಪ್ರಶ್ನೆ ಇತ್ತು. ಸೊ ಇದಕ್ಕೆ ಆನ್ಸರ್ ಪಲ್ಲವ ವಂಶದವರು ಇವರು.
ಪಲ್ಲವ ವಂಶದವರು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಇಲ್ಲಿ ಆಗುತ್ತೆ. ನಾಲ್ಕನೇದ್ದು ತಮಿಳುನಾಡು ರಾಜ್ಯದ ಕೇಳಿದ್ರು. ತಮಿಳುನಾಡು ರಾಜ್ಯದ ಈಗಿನ ಮುಖ್ಯಮಂತ್ರಿ ಯಾರು ಅಂತ ಕೇಳಾರೆ. ಮುಖ್ಯಮಂತ್ರಿ ಯಾರು? ತಮಿಳುನಾಡು ರಾಜ್ಯದ ಈಗಿನ ಮುಖ್ಯಮಂತ್ರಿ ಯಾರು ಅಂತ ಈ ರೀತಿ ಪ್ರಶ್ನೆ ಕೇಳಿದ್ರು. ಸೊ ಇದಕ್ಕೆ ಆನ್ಸರ್ ಇರುವಂತದ್ದು ಎಂ.ಕೆ. ಸ್ಟಾಲಿನ್. ಎಂ.ಕೆ. ಸ್ಟಾಲಿನ್ ಇವರು ಈಗಿನ ಒಂದು ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಎಷ್ಟನೇ ಮುಖ್ಯಮಂತ್ರಿ ಆಗ್ಯಾರ ಅಂತಂದ್ರೆ ಇವರು 8ನೇ ಮುಖ್ಯಮಂತ್ರಿ ಆಗ್ಯಾರ. ಅದ್ರ ಜೊತೆಗೆ ನಿಮ್ಗೆ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅವರ ರಾಜ್ಯಪಾಲರುಗಳು ಕೂಡ ಗೊತ್ತಿರಬೇಕು. ಈಗಿನ ರಾಜ್ಯಪಾಲರು ಯಾರಿದ್ದಾರೆ ಇಲ್ಲಿ? ಆರ್.ಎನ್. ರವಿ ಇವರು ಈಗಿನ ರಾಜ್ಯಪಾಲರು ಕೂಡ ಆಗ್ಯಾರ. ಓಕೆ, ಸೊ ಇದು 4 ಕ್ವಶನ್ಸ್ ಗಳನ್ನ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ 5ನೇ ಪ್ರಶ್ನೆಯನ್ನ ನೋಡೋಣ. 5ನೇ ಪ್ರಶ್ನೆ ಯಾವ ರೀತಿ ಇತ್ತು ಅನ್ನೋದನ್ನ. ಓಕೆ, ಸೊ 5ನೇ ಪ್ರಶ್ನೆಯನ್ನ ನೋಡೋಣ. 5ನೇ ಪ್ರಶ್ನೆ ಈಗಿನ ಅಂದ್ರೆ ಪ್ರಸ್ತುತ ಈಗಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂತ್ರಿ ಯಾರಾಗ್ಯಾರ? ಕೇಂದ್ರ ಮಂತ್ರಿ ಯಾರು ಆಗ್ಯಾರ ಅಂತ ಕೇಳಲಾಗಿದೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಯಾವ್ದು ಬರ್ತೈತಿ? ಜಿತೇಂದ್ರ ಸಿಂಗ್. ಇದರ ಆನ್ಸರ್ ಯಾವ್ದು ಬರ್ತೈತಿ? ಜಿತೇಂದ್ರ ಸಿಂಗ್. ನೆಕ್ಸ್ಟ್, ಲಠಮಾರ್ ಹೋಳಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಲಠಮಾರ್ ಹೋಳಿ ಹಬ್ಬ ಇದು ಒಂದು ಹೋಳಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಲಠಮಾರ್ ಹೋಳಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಈ ರೀತಿ ಇತ್ತು. ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಯಾವ್ದಿದೆ ಅಂತಂದ್ರೆ ಉತ್ತರ ಪ್ರದೇಶ್. ಸೊ ಈಗಾಗಲೇ ನಮ್ಮ SSC GD ಆಗಿರ್ಬಹುದು, MTS ಆಗಿರ್ಬಹುದು, CHSL ಆಗಿರ್ಬಹುದು, ಯಾರು ನಮ್ಮ ಕೋರ್ಸ್ ಗಳನ್ನ ತಗೊಂಡೇರಿ ಅವ್ರಿಗೆ ನಾವು ಒಂದು ಏನು PDF ಕೊಟ್ಟೇವಿ. ಯಾವ PDF ಅಂತಂದ್ರೆ ಅದು ಸ್ಟ್ಯಾಟಿಕ್ GK ಒಂದು PDF ಇದೆ. ಅದು ಸಂಪೂರ್ಣವಾಗಿ 400+ ಪೇಜಸ್ ಒಂದು ಸ್ಟ್ಯಾಟಿಕ್ GK ಒಂದು PDF ನೋಟ್ಸ್ ಇದೆ. ಅದರಲ್ಲಿ ಎಲ್ಲಾ ಈ ಒಂದು ಸ್ಟ್ಯಾಟಿಕ್ GK ಗೆ ಸಂಬಂಧ ಇರುವಂತಹ ನೋಟ್ಸ್ ದಲ್ಲಿ ನಾವು ಅದರಲ್ಲಿ ಕವರ್ ಮಾಡೇವಿ. ಇವು ಎಲ್ಲ ಇದಾವ ಅದರಲ್ಲಿ. ಯಾವುದು? ಲಠಮಾರ್ ಹೋಳಿ. ಇದು ಈಗಿನ ವಿಜ್ಞಾನ ತಂತ್ರಜ್ಞಾನ, ಇದು ಪ್ರಚಲಿತ ಘಟನೆ ಇದೆ. ಇವು ಎರಡುಗಳು ಕರೆಂಟ್ ಅಫೇರ್ಸ್ ಗೆ ಸಂಬಂಧ ಈ ರೀತಿ ಇರುವಂತದ್ದು ಏನ್ ಕ್ವಶನ್ಸ್ ಗಳು ಬರ್ತಾವು ಅವೆಲ್ಲ ನಮ್ಮ ಒಂದು PDF ದಲ್ಲಿ ನಿಮ್ಗೆ ಅವೈಲೇಬಲ್ ಇದಾವೆ. ನೀವು ಅವುಗಳನ್ನ ಚೆಕ್ಔಟ್ ಕೂಡ ಮಾಡಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 7ನೇದು ಪಂಡಿತ್ ಸ್ವಪ್ನ ಚೌಧರಿ ಇವರಿಗೆ 1996ರಲ್ಲಿ ಯಾವ ಪ್ರಶಸ್ತಿ ಲಭಿಸಿದೆ? ಸೊ ಈ ರೀತಿ ಪ್ರಶ್ನೆನೂ ಕೂಡ ಇತ್ತು. ಸೊ ಇದು GK ಗೆ ಸಂಬಂಧ ಇರುವಂತಹ ಒಂದು ಪ್ರಶ್ನೆ. ಇದು ಕೂಡ ಎದ್ರೊಳಗೆ ಸಿಗುತ್ತೆ ಅಂತಂದ್ರೆ ಸ್ಟ್ಯಾಟಿಕ್ GK ಒಳಗೆ ನಿಮ್ಗೆ ಸಿಗ್ತಾ ಇದೆ. ಸೊ ಇವ್ರಿಗೆ ಸಿಕ್ಕಿರುವಂತಹ ಒಂದು ಪ್ರಶಸ್ತಿ ಯಾವುದು ಅಂತಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ. ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ 1996ರಲ್ಲಿ ಇವರಿಗೆ ಸಿಕ್ಕಿರುವಂತದ್ದು. ಇನ್ನೊಂದು ಇವರ ಏನು ಅಂತಂದ್ರೆ ಪದ್ಮಶ್ರೀ ಕೂಡ ಇವರಿಗೆ ಸಿಕ್ಕಿದೆ. ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅದು ಯಾವಾಗ ಅಂತಂದ್ರೆ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿದೆ. ಓಕೆ, ರೈಟ್. ಇವು 7 ಕ್ವಶನ್ಸ್ ಗಳಾದು. ನೆಕ್ಸ್ಟ್ 8ನೇ ಪ್ರಶ್ನೆಯನ್ನ ನೋಡೋಣ. 8ನೇ ಪ್ರಶ್ನೆ ನೋಡ್ರಿ. 32ನೇ ಸಂವಿಧಾನದ 32ನೇ ಅನುಚ್ಛೇದದ ಬಗ್ಗೆ ಕೇಳಲಾಗಿದೆ. 32ನೇಯ ಅನುಚ್ಛೇದ ಇದು ಯಾವ್ದ್ರ ಬಗ್ಗೆ ಇದೆ? ರಿಟ್ ಗಳ ಬಗ್ಗೆ ಹೇಳ್ತೈತಿ ಇದು.
ಯಾವ್ದ್ರ ಬಗ್ಗೆ ಇದೆ ಇದು? ರಿಟ್ಗಳನ್ನ ಹೊರಡಿಸಬಹುದು ಅಂತ ಹೇಳ್ತೈತಿ. ಅದ್ರ ಬಗ್ಗೆ ಒಂದು ಪ್ರಶ್ನೆ ಇತ್ತು. ಅದ್ರ ಜೊತೆಗೆ ಇನ್ನೊಂದು ಸಂವಿಧಾನದ ಅನುಚ್ಛೇದ 40 ಬಗ್ಗೆ ಕೇಳಲಾಗಿತ್ತು. 40ನೇ ಅನುಚ್ಛೇದ ಆರ್ಟಿಕಲ್ 40 ಏನ್ ಹೇಳ್ತೈತಿ? ಇದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಗಳನ್ನ ಗ್ರಾಮ ಪಂಚಾಯತಿಗಳನ್ನು ಏನ್ ಮಾಡ್ಬೇಕು? ರಚಿಸುವುದು. ಗ್ರಾಮ ಪಂಚಾಯತಿಗಳನ್ನ ಏನ್ ಮಾಡುವುದು? ರಚಿಸುವುದು. ಇದು ಕೂಡ ಪ್ರಶ್ನೆ ನಮಗೆ ಆರ್ಟಿಕಲ್ ಬಗ್ಗೆ ಇಲ್ಲಿ ಕೇಳಲಾಗಿದೆ. 2 ಆರ್ಟಿಕಲ್ ಗಳನ್ನ ಕೇಳಲಾಗಿದೆ. ನೆಕ್ಸ್ಟ್ ಇನ್ನೊಂದು ಜಿಯೋಗ್ರಫಿಗೆ ಸಂಬಂಧ ಇರುವಂತದ್ದು ನೀಲಗಿರಿ ಬಗ್ಗೆ ಕೇಳಲಾಗಿದೆ. ನೀಲಗಿರಿ ಬೆಟ್ಟಗಳ ಬಗ್ಗೆ. ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಬೆಟ್ಟ ಯಾವುದು ಅಂತ ಕೇಳಲಾಗಿದೆ. ಬೆಟ್ಟ ಯಾವುದು? ಸೊ ಅದು ಯಾವುದು ಅಂತಂದ್ರೆ ದೊಡ್ಡ ಬೆಟ್ಟಗಳು. ಆನ್ಸರ್ ಏನಾಗುತ್ತೆ ಇದಕ್ಕೆ? ದೊಡ್ಡ ಬೆಟ್ಟಗಳು ಇದರ ಸರಿಯಾಗಿರುವಂತಹ ಆನ್ಸರ್. ನೆಕ್ಸ್ಟ್ 11ನೇ ಪ್ರಶ್ನೆ, ರಾವಿ ನದಿಯ ಹಳೆಯ ಹೆಸರು ಕೇಳಲಾಗಿದೆ. ರಾವಿ ನದಿಯ ಹಳೆಯ ಹೆಸರು. ರಾವಿ ನದಿಯ ಹಳೆಯ ಹೆಸರು ಏನು ಅಂತ ಕೇಳಲಾಗಿತ್ತು. ಇದಕ್ಕೆ ಸರಿ ಆನ್ಸರ್ ಪುರುಷ್ಣಿ ಅಂತ ಹೇಳಾಗುತ್ತೆ. ಪುರುಷ್ಣಿ ಇದರ ಸರಿ ಆನ್ಸರ್ ಆಗುತ್ತೆ. ಇದು 11 ಕ್ವಶನ್ ಆದು. 12ನೇ ಪ್ರಶ್ನೆಯನ್ನ ನೋಡೋಣ. ಅತ್ಯಂತ ಫಲವತ್ತಾದ ಪ್ರಸ್ಥಭೂಮಿ ಯಾವುದು ಅಂತ ಕೇಳಲಾಗಿದೆ. ಅತ್ಯಂತ ಫಲವತ್ತಾದ ಪ್ರಸ್ಥಭೂಮಿ ಯಾವ್ದು ಹೇಳ್ರಿ? ಪ್ರಸ್ಥಭೂಮಿ ಅದು ಯಾವುದು ಅಂತಂದ್ರ ದಕ್ಕನ್ ಪ್ರಸ್ಥಭೂಮಿ. ಓಕೆ. ನೆಕ್ಸ್ಟ್ 13ನೇ ಪ್ರಶ್ನೆ ನೋಡೋಣ. 13ನೇ ಪ್ರಶ್ನೆ ಯಾವ ರೀತಿ ಕೇಳಿದ್ರು? ವಿಶ್ವ ಮೋಹನ್ ಭಟ್ ಇವರಿಗೆ 1994 ವಿಶ್ವ ಮೋಹನ್ ಭಟ್ ಇವರಿಗೆ 1994ರಲ್ಲಿ ಯಾವ ಪ್ರಶಸ್ತಿ ಲಭಿಸಿದೆ ಅಂತ ಕೇಳಲಾಗಿದೆ. ಯಾವ ಪ್ರಶಸ್ತಿ ಲಭಿಸಿದೆ? ನೋಡ್ರಿ, ಈ ರೀತಿ ಇರುವಂತಹ ಪ್ರಶ್ನೆಗಳು ಸ್ಟ್ಯಾಟಿಕ್ ಜಿಕೆ ದಲ್ಲಿ ನಾವು ನಿಮ್ಗ ಈಗಾಗಲೇ ಒಂದು PDF ದಲ್ಲಿ ಕೊಟ್ಟೇವಿ. ಪ್ರತಿಯೊಂದು ಯಾರ್ಯಾರು ಸಂಗೀತಕ್ಕೆ ಸಂಬಂಧ ಇರುವಂತಹ ಫೇಮಸ್ ವ್ಯಕ್ತಿಗಳಾಗಿರ್ಬಹುದು, ಡ್ಯಾನ್ಸ್ ಗೆ ಸಂಬಂಧ ಇರುವಂತಹ ಫೇಮಸ್ ವ್ಯಕ್ತಿಗಳಾಗಿರ್ಬಹುದು, ಅವರ ಡಿಟೇಲ್ ಆಗಿರುವಂತಹ ಒಂದು PDF ದಲ್ಲಿ ನೋಟ್ಸ್ ರೂಪದಲ್ಲಿ ನಿಮಗೆ ಕೊಟ್ಟೇವಿ. ಆ ಎಲ್ಲಾ ವ್ಯಕ್ತಿಗಳ ಒಂದು ಸಂಪೂರ್ಣವಾಗಿ ಯಾವಾಗ ಯಾವ ಪ್ರಶಸ್ತಿ ಸಿಕ್ಕೈತಿ ಅವ್ರಿಗೆ, ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡಿದ್ರ ಅಂತಂದ್ರ ಇವುಗಳನ್ನ ಆನ್ಸರ್ ಮಾಡಬಹುದು. ಇವ್ರಿಗೆ ಯಾವ ಸಿಕ್ಕೈತಿ ಪ್ರಶಸ್ತಿ? ಗ್ರಾಮಿ ಪ್ರಶಸ್ತಿ ಇವರಿಗೆ 1994ರಲ್ಲಿ ಲಭಿಸಿದೆ. ಓಕೆ, ರೈಟ್. ಸೊ 13 ಕ್ವಶನ್ಸ್ ಗಳಾದು. ನೆಕ್ಸ್ಟ್ 14ನೇ ಪ್ರಶ್ನೆಯನ್ನ ನೋಡೋಣ. 14ನೇ ಪ್ರಶ್ನೆ, ನೀಲ್ ದರ್ಪಣ್ ಪುಸ್ತಕದ ಲೇಖಕರು ಕೇಳಿದ್ದಾರೆ. ನೀಲ ದರ್ಪಣ ಇದರ ಒಂದು ಲೇಖಕರು. ನೀಲ ದರ್ಪಣ ಈ ಪುಸ್ತಕದ ಲೇಖಕರು ಯಾರು? ದೀನ್ ಬಂಧು ಮಿತ್ರ ಈ ಒಂದು ಪುಸ್ತಕದ ಲೇಖಕರಾಗಿದೆ. ಇದು ಯಾವುದಕ್ಕೆ ಸಂಬಂಧಿಸಿದೆ? ಇದು ಒಂದು ಬಂಗಾಳಿಯ ಒಂದು ನಾಟಕ ಆಗಿದೆ. ಬಂಗಾಳಿಯ ಒಂದು ನಾಟಕ ನೀಲ್ ದರ್ಪಣ್ ಬರೆದಿರುವಂತದ್ದು ದೀನ್ ಬಂಧು ಮಿತ್ರರವರು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಬಿಹಾರದಲ್ಲಿ ಪ್ರಾಂತ್ಯಗಳ ಸಭೆ ರಚಿಸಿದವರು ಯಾರು ಅಂತ ಕೇಳಲಾಗಿದೆ. ಬಿಹಾರದಲ್ಲಿ ಪ್ರಾಂತ್ಯಗಳ ಸಭೆ ರಚಿಸಿದವರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಆನ್ಸರ್ ಸ್ವಾಮಿ ಸಹಜಾನಂದ ಸರಸ್ವತಿ. ಸ್ವಾಮಿ ಸಹಜಾನಂದ
ಸರಸ್ವತಿ, ಸ್ವಾಮಿ ಸಹಜಾನಂದ್ ಸರಸ್ವತಿ ಆಗಿದ್ದಾರೆ. ಬಿಹಾರದಲ್ಲಿ ಪ್ರಾಂತ್ಯಗಳ ಸಭೆಗಳನ್ನ ರಚನೆ ಮಾಡಿರ್ತಕ್ಕಂಥವ್ರು. ನೆಕ್ಸ್ಟ್ ಇನ್ನೊಂದು BCCI ಇದ್ರ ಬಗ್ಗೆ ಕೇಳಲಾಗಿದೆ. ಈಸಿ ಕ್ವಶನ್ ನೋಡ್ರಿದು. BCCI ಓಕೆ, ಇದರ ಒಂದು ಮುಖ್ಯ ಕಚೇರಿ ಎಲ್ಲಿದೆ ಅಂತ ಕೇಳಲಾಗಿದೆ. ಇದರ ಮುಖ್ಯ ಕಚೇರಿ ಎಲ್ಲಿದೆ? ಇದರ ಮುಖ್ಯ ಕಚೇರಿ ಮುಂಬೈದಲ್ಲಿದೆ. ಮುಂಬೈ. ಓಕೆ, ಇದು ಸ್ಥಾಪನೆ ಆಗಿರುವಂತದ್ದು ಯಾವಾಗ ಹೇಳ್ರಿ? 1928ರಲ್ಲಿ ಆಗಿದೆ. ಇದಾದ್ಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಪ್ರಾರ್ಥನಾ ಸಮಾಜದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಪ್ರಾರ್ಥನಾ ಸಮಾಜ ಇದಂತೂ ಫೇವರೇಟ್ ಕ್ವಶನ್ಸ್ಗಳು ಇವು. ಪ್ರಾರ್ಥನಾ ಸಮಾಜದ ಸ್ಥಾಪನೆ, ಪ್ರಾರ್ಥನಾ ಸಮಾಜದ ಸ್ಥಾಪನೆ ಯಾವಾಗ ಆಯ್ತು ಅಂತ ಕೇಳಲಾಗಿದೆ. ಯಾವಾಗ ಆತ್ರಿ ಇದು? 1867ರಲ್ಲಿ ಆಯ್ತು. ಯಾರು ಮಾಡಿದ್ರು ಇದನ್ನು? ಆತ್ಮಾರಾಮ್ ಪಾಂಡುರಂಗ್. ಆತ್ಮಾರಾಮ್ ಪಾಂಡುರಂಗ್ರವರು ಇದನ್ನ ಏನ್ ಮಾಡಿದ್ರು? ಸ್ಥಾಪನೆಯನ್ನ ಮಾಡಿದ್ದಾರೆ. ಓಕೆ, ರೈಟ್. ನೆಕ್ಸ್ಟ್ ಸುದರ್ಶನ್ ಕಣಿವೆ ಅನ್ನುವಂಥದ್ದು, ನಾನು ನಿಮ್ಗೆ ಹಿಸ್ಟ್ರಿ ಕ್ಲಾಸಸ್ ಗಳನ್ನ ನೀವು ಕರೆಕ್ಟ್ ಆಗಿ ಕೇಳಿದ್ರಿ ಅಂತಂದ್ರ ಅದರಲ್ಲಿ ಒಂದು ಕಣಿವೆ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೆ. ಏನು ಅಂತಂದ್ರೆ ಸುದರ್ಶನ್ ಕಣಿವೆ ಅಂತ ಹೇಳಿ ಹೇಳಿದ್ದೆ ನಾನು ಅದನ್ನ. ಸುದರ್ಶನ್ ಕಣಿವೆ ಯಾವ ರಾಜ್ಯದಲ್ಲಿದೆ ಅಂತ ಹೇಳಿ ಕೇಳಲಾಗಿದೆ. ಸುದರ್ಶನ್ ಕಣಿವೆ ಯಾವ ರಾಜ್ಯದಲ್ಲಿದೆ? ಯಾವ ರಾಜ್ಯದಲ್ಲಿ ಐತ್ರಿ ಇದು? ಗುಜರಾತ್. ಸುದರ್ಶನ್ ಕಣಿವೆ ಯಾವ ರಾಜ್ಯದೊಳಗೈತಿ? ಗುಜರಾತದಲ್ಲಿದೆ. ಸೊ ಜುನಾಗಢದೊಳಗೆ ಬರುವಂತಹ ಜುನಾಗಢದಲ್ಲಿ ಬರುವಂತಹ ಗಿರ್ನಾರ್ ಅನ್ನುವಂತಹ ಬೆಟ್ಟಗುಡ್ಡಗಳಿದಾವೆ. ಅಲ್ಲಿ ಸುದರ್ಶನ್ ಕಣಿವೆಯನ್ನ ನಾವು ಕಾಣ್ತೇವೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವು 18 ಕ್ವಶನ್ಸ್ ಗಳಾದವು. ನೆಕ್ಸ್ಟ್ 19ನೇ ಕ್ವಶನ್ಸ್ ಏನಿದೆ? ಗಾಲ್ಫ್ ಇದರ ಹಳೆಯ ಕ್ಲಬ್ ಯಾವುದು ಅಂತ ಕೇಳಿದ್ದಾರೆ. ಗಾಲ್ಫ್ ಆಟದ ಬಗ್ಗೆ ಕೇಳಲಾಗಿದೆ ಇಲ್ಲಿ. ಗಾಲ್ಫ್ 19ನೇ ಪ್ರಶ್ನೆ. ಗಾಲ್ಫ್ ಆಟದಲ್ಲಿಯ ಗಾಲ್ಫ್ ಆಟದ ಹಳೆಯ ಕ್ಲಬ್ ಯಾವುದು? ಕ್ಲಬ್ ಅಂದ್ರ ಸಂಘ, ಸಂಸ್ಥೆ. ಕ್ಲಬ್ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಲಾಗಿದೆ. ಇದರ ಆನ್ಸರ್ ಏನಾಗುತ್ತೆ ಹೇಳ್ರಿ? ರಾಯಲ್ ಕಲ್ಕತ್ತಾ ಗಾಲ್ಫ್ ಕ್ಲಬ್. ಇದಕ್ಕೆ ಆನ್ಸರ್ ರಾಯಲ್ ಕಲ್ಕತ್ತಾ ಗಾಲ್ಫ್ ಕ್ಲಬ್. ರಾಯಲ್ ಕಲ್ಕತ್ತಾ ಗಾಲ್ಫ್ ಕ್ಲಬ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳಲಾಗಿತ್ತು. ಈಸಿ ಜಿಯೋಗ್ರಾಫಿದೊಳಗನ ಬರುತ್ತೆ ಇದು. ಅತಿ ಹೆಚ್ಚು ಧಾನ್ಯಗಳನ್ನು ಬೆಳೆಯುವ ರಾಜ್ಯ. ಅತಿ ಹೆಚ್ಚು ಧಾನ್ಯಗಳನ್ನ ಬೆಳೆಯುವ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ಆನ್ಸರ್ ಮಧ್ಯಪ್ರದೇಶ ಇದೆ. ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚಿನ ಒಂದು ಧಾನ್ಯಗಳನ್ನ ಬೆಳೀತಾರೆ. ನೆಕ್ಸ್ಟ್ ಟೈಗರ್ ಪ್ರಾಜೆಕ್ಟ್ ಪ್ರಾರಂಭ ಅಥವಾ ಸ್ಥಾಪನೆ ಆದದ್ದು ಯಾವಾಗ ಅಂತ ಹೇಳಿ ಕೇಳಲಾಗಿದೆ. ಇದಕ್ಕೆ ಆನ್ಸರ್ 1973ರಲ್ಲಿ ಇದು ಸ್ಥಾಪನೆ ಆಯ್ತು ಅಥವಾ ಪ್ರಾರಂಭವಾಯ್ತು. ಇನ್ನೊಂದು ಪ್ರಶ್ನೆ ಇದೆ 22ನೇದ್ದು. ಚೋಳ ವಂಶದ ಸ್ಥಾಪಕ ಕೇಳಲಾಗಿದೆ. ಚೋಳ ವಂಶದ ಸ್ಥಾಪಕರು ಅಂತ ಕೇಳಲಾಗಿದೆ. ವಿಜಯಾಲಯ. ಸೊ ಇವು ಏನು ಅಂತಂದ್ರೆ ಇಷ್ಟು ಕ್ವಶನ್ಸ್ಗಳು ನಮ್ಗೆ ಲಭ್ಯ ಆಗ್ಯಾವೆ. ಸೊ ಇವುಗಳು GK ಗೆ ಸಂಬಂಧ. ಈ ರೀತಿ ಇರುವಂತಹ ಕ್ವಶನ್ಸ್ಗಳು CGL ದಲ್ಲಿ ಕೇಳ್ತಾ ಇದ್ದಾರೆ. ಹಾಗಾಗಿ MTS ದೊಳಗನು ಕೂಡ ಸೇಮ್ ಅನ್ನ ಇರ್ತೈತಿ. ಯಾಕಂತಂದ್ರೆ SSC ದೊಳಗ ಒಂದು ಪ್ಯಾಟರ್ನ್ ದೊಳಗ ಎಲ್ಲಾ ಕ್ವಶನ್ಸ್ಗಳು ನಿಮ್ಗೆ ನೋಡ್ಲಿಕ್ಕೆ ಅಲ್ಲಿ ಸಿಗ್ತಾವೆ. ಓಕೆ, ರೈಟ್. ಈಗ ಇವು ಆದ್ಮೇಲೆ ನೆಕ್ಸ್ಟ್ ನಾವು
ನೆಕ್ಸ್ಟ್ ನಾವು ಕೆಲವೊಂದಿಷ್ಟು ಈಗ ಮ್ಯಾಥ್ಸ್ ದಲ್ಲಿ ಯಾವ ರೀತಿ ಇರುವಂತಹ ಕ್ವಶನ್ಸ್ ಗಳು ಬಂದಿದ್ದು ಅನ್ನೋದನ್ನ ಇಲ್ಲಿ ನೋಡೋಣ. ಮ್ಯಾಥ್ಸ್ ದಲ್ಲಿ ಮ್ಯಾಥ್ಸ್ ದಲ್ಲಿಯೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಯಾರು CHSL ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅವರಿಗೆ ಮ್ಯಾಥ್ಸ್ ದಲ್ಲಿ ಬಂದಿರುವಂತಹ ಕ್ವಶನ್ಸ್ ಗಳು ಯಾವ್ಯಾವ್ದು ಅನ್ನೋದನ್ನ ನೋಡೋಣ. ಯಾವ್ಯಾವ್ದು ಕ್ವಶನ್ಸ್ ನೋಡೋಕ್ಕಿಂತ ಯಾವ್ಯಾವ ಟಾಪಿಕ್ ಮೇಲೆ ಬಂದಿದ್ದು ಅನ್ನೋದನ್ನ ನೋಡೋಣ. ಯಾಕಂತಂದ್ರೆ ಎಲ್ಲವೂ ಕೂಡ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಅಲ್ಜಿಬ್ರಾದಿಂದ 2 ಕ್ವಶನ್ಸ್ ಗಳು ಯಾವ್ಯಾವ ಟಾಪಿಕ್ ದಿಂದ ಎಷ್ಟೆಷ್ಟು ಕ್ವಶನ್ಸ್ ಗಳು ಬರ್ತಾ ಇದಾವೆ ಹೇಳ್ತಾ ಇದ್ದೀನಿ. ಪ್ರಾಫಿಟ್ ಅಂಡ್ ಲಾಸ್ ದಿಂದ 1 ಕ್ವಶನ್ಸ್ ಬಂದಿದೆ. ನೆಕ್ಸ್ಟ್ ಡಿಸ್ಆನೆಸ್ಟ್ ದಿಂದ 1 ಕ್ವಶನ್ಸ್. ನಂಬರ್ ಸಿಸ್ಟಮ್ ದಿಂದ ನಂಬರ್ ಸಿಸ್ಟಮ್ ದಿಂದ 6 ಕ್ವಶನ್ಸ್ ಅಂತಂದ್ರೆ ಇದ್ರೊಳಗ LCM ಆಯ್ತು, ಆಮೇಲೆ HCF ಆಯ್ತು, ಈ ರೀತಿ ಬೇರೆ ಬೇರೆ ಕ್ವಶನ್ಸ್ ಗಳು ಈ ರೀತಿ 6 ಕ್ವಶನ್ಸ್ ಗಳನ್ನ ನೋಡ್ಲಿಕ್ಕೆ ಸಿಗ್ತಾ ಇದೆ ನಮಗೆ. ನೆಕ್ಸ್ಟ್ 2D ದಿಂದ 1 ಕ್ವಶನ್ ಇದೆ ಮೆನ್ಸುರೇಷನ್ ದಿಂದ. ಅದ್ರ ಜೊತೆಗೆ 3D ದಿಂದ ಮೆನ್ಸುರೇಷನ್ 1 ಕ್ವಶನ್ಸ್ ಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ದಿಂದ 2 ಕ್ವಶನ್ಸ್ ಗಳು ಇದಾವೆ. ಸರ್ಕಲ್ ದಿಂದ ಸರ್ಕಲ್ ದಿಂದ 1 ಕ್ವಶನ್ಸ್ ಇದೆ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದ್ರೆ ಡಾಟಾ ಇಂಟರ್ಪ್ರಿಟೇಷನ್ DI ಅಂತ ಏನ್ ಕರಿತೀವಿ ನಾವು, ಡಾಟಾ ಇಂಟರ್ಪ್ರಿಟೇಷನ್ ದಿಂದ 3 ಕ್ವಶನ್ಸ್ ಗಳಿದಾವೆ. ನೆಕ್ಸ್ಟ್ ಡಾಟಾ ಇಂಟರ್ಪ್ರಿಟೇಷನ್ ಆಯ್ತು. ನೆಕ್ಸ್ಟ್ ಜಿಯೋಮೆಟ್ರಿ ದಿಂದ 2 ಕ್ವಶನ್ಸ್. ಸೊ ಈ ರೀತಿ ಇರುವಂತದ್ದು ಕ್ವಶನ್ಸ್ ಗಳು ನಮಗೆ ಇದ್ರೊಳಗ ನೋಡ್ಲಿಕ್ಕೆ ಇಲ್ಲಿ ಮ್ಯಾಥ್ಸ್ ದಲ್ಲಿ ನೋಡಕ್ ಸಿಗಾಕತ್ತಾವ. ಅದ್ರ ಜೊತೆಗೆ ಈಗ ನಾವು ಮ್ಯಾಥ್ಸ್ ಆಯ್ತು. ಈಗ ರೀಸನಿಂಗ್ ದಲ್ಲಿ ನೋಡೋದಾದರೆ ರೀಸನಿಂಗ್ ಅಂತೂ ಈಸಿ ಇರ್ತಕ್ಕಂಥದ್ದು ಇರ್ತೈತಿ. ರೀಸನಿಂಗ್ ದಲ್ಲಿ ಯಾವ್ಯಾವ ಕ್ವಶನ್ಸ್ ಗಳು ಯಾವ ಟಾಪಿಕ್ ಮೇಲೆ ಬರಾಕತ್ತಾವ ಅನ್ನೋದನ್ನ ನೋಡ್ಕೊಡ್ರಿ. ನಿಮ್ಮ MTS ಎಕ್ಸಾಮ್ ದೊಳಗೂ ಕೂಡ ಸೇಮ್ ಅನೇ ಇರ್ತೈತಿ. ಇದೇ ಪ್ಯಾಟರ್ನ್ ಇವ ಕ್ವಶನ್ಸ್ ಗಳು. ಇದ್ರೊಳಗೆ ಟ್ರಿಗ್ನೋಮ್ಯಾಟ್ರಿ ಒಂದು ಕೇಳಂಗಿಲ್ಲ. ಅದರಲ್ಲಿ ಟ್ರಿಗ್ನೋಮ್ಯಾಟ್ರಿ ಆಮೇಲೆ ಡಾಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು, ಇವುಗಳನ್ನ ಕೆಲವೊಂದಿಷ್ಟು ಟಾಪಿಕ್ಸ್ ಗಳು ಬರೋದಿಲ್ಲ. ಬಟ್ ಉಳಿದಿರುವಂತಹ ಬೇಸಿಕ್ ಇರುವಂತದ್ದು ನಿಮ್ಗೆ ಮ್ಯಾಥ್ಸ್ ಬರ್ತೈತಿ. ಆದ್ರೆ MTS ದಲ್ಲಿ ನೀವು ಮ್ಯಾಥ್ಸ್ ಮತ್ತು ರೀಸನಿಂಗ್ ಏನೈತಿ ಓನ್ಲಿ ಕ್ವಾಲಿಫೈ ಮಾಡೋದೈತಿ. 40 ಕ್ವಶನ್ಸ್ ಗಳಲ್ಲಿ 12 ಕ್ವಶನ್ಸ್ ಗಳನ್ನ ರೈಟ್ ಮಾಡಿದ್ರೆ ಸಾಕು. ಅವುಗಳು ಆ ಒಂದು ಸೆಕ್ಷನ್ ಏನಾಗ್ತೈತಿ, ಸೆಷನ್ ಏನಾಗುತ್ತೆ, ಕ್ವಾಲಿಫೈ ಆಗುತ್ತೆ. ನೀವು ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರುವಂತದ್ದು MTS ದವರು GK ಮತ್ತು ಇಂಗ್ಲಿಷ್ ಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕು. ಈಗ ಇಲ್ಲಿ ರೀಸನಿಂಗ್ ದಲ್ಲಿ ಫಸ್ಟ್ ಕ್ವಶನ್ ಕೋಡಿಂಗ್ ಮತ್ತು ಡಿಕೋಡಿಂಗ್ ದಿಂದ ಕ್ವಶನ್ಸ್ ಗಳು ನಮ್ಗೆ 3 ನೋಡ್ಲಿಕ್ಕೆ ಸಿಗ್ತಾ ಇದಾವೆ ಈ ಒಂದು ಶಿಫ್ಟ್ ದಲ್ಲಿ. ಅದರ ಜೊತೆಗೆ ಬ್ಲಡ್ ರಿಲೇಷನ್ ದಿಂದ 1 ಕ್ವಶನ್ಸ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆಮೇಲೆ ಸ್ಲಾಗಿಸಮ್ ದಿಂದ 3 ಕ್ವಶನ್ಸ್ ಗಳಿದಾವೆ ನೋಡ್ರಿ, ಇಂಪಾರ್ಟೆಂಟ್ ಇದೆ ಅದು. ಡೈಸ್ ಕೂಡ ಇಲ್ಲಿ ಕೇಳಲಾಗಿದೆ. ಡೈಸ್ ದಿಂದ ದಾಳ ಅಂತ ಏನ್ ಹೇಳ್ತೀವಿ ಅದರಿಂದ 2 ಕ್ವಶನ್ಸ್ ಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಮ್ಯಾಥಮೆಟಿಕಲ್ ಆಪರೇಷನ್ ದಿಂದ 2 ಕ್ವಶನ್ಸ್ ಗಳು. ಮಿಸ್ಸಿಂಗ್ ನಂಬರ್ ದಿಂದ 1 ಕ್ವಶನ್ಸ್ ಇದೆ. ನೆಕ್ಸ್ಟ್ ವರ್ಡ್ ಫಾರ್ಮೇಶನ್ ಕೂಡ ಇಲ್ಲಿ ಕೇಳಲಾಗಿದೆ. ವರ್ಡ್ ಫಾರ್ಮೇಶನ್ ದಿಂದ 1 ಇದೆ. ಸೀರೀಸ್ ದಿಂದ ಕ್ವಶನ್ಸ್ ಗಳನ್ನ ಕೇಳಲಾಗಿದೆ. ಸೀರೀಸ್ ದಿಂದ 2 ಕ್ವಶನ್ಸ್ ಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ನೆಕ್ಸ್ಟ್ ಅನಾಲಜಿ ದಿಂದ 2 ಕ್ವಶನ್ಸ್ ಗಳಿದಾವೆ. ಈಗ ಇದು ಏನು ಅಂತ. ಆಮೇಲೆ ರ್ಯಾಂಕಿಂಗ್ ದಿಂದ 1 ಕ್ವಶನ್. ಇದು ಏನು ಅಂತಂದ್ರೆ ವರ್ಬಲ್ ಆಯ್ತು. ಈಗ ನಾನ್ ವರ್ಬಲ್ ದಲ್ಲಿ ಯಾವ್ಯಾವ ಕ್ವಶನ್ಸ್ ಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವು ಅಂತಂದ್ರೆ, ನಾನ್ ವರ್ಬಲ್ ಅಂದ್ರೆ ಚಿತ್ರದೊಂದಿಗೆ ಬರ್ತಾವ ಅವು. ಅದರಲ್ಲಿ ಮಿರರ್ ಇಮೇಜ್ ಅದರಿಂದ 1 ಕ್ವಶನ್ ಇದೆ. ನೆಕ್ಸ್ಟ್ ಇಮೇಜಸ್ ಗಳೊಳಗನ ಸೀರೀಸ್ ಯಾವ್ದು ಬರ್ತೈತೆ ಅದನ್ನ ಕಂಡು ಹಿಡಿಯೋದು, ಅದು 1 ಕ್ವಶನ್ ಇದೆ. ನೆಕ್ಸ್ಟ್ ಫಿಗರ್ ಕೌಂಟಿಂಗ್ ಇದರಲ್ಲಿ ಬರ್ತಾ ಇದೆ. ಫಿಗರ್ ಕೌಂಟಿಂಗ್ ದಿಂದ 1 ಕ್ವಶನ್ಸ್ ಇಲ್ಲಿ ಸಿಗ್ತಾ ಇದೆ. ಸೊ ಈ ರೀತಿ ನಾವು ಮ್ಯಾಥ್ಸ್ ಮತ್ತು ರೀಸನಿಂಗ್ ದಲ್ಲಿ ಈ ಟಾಪಿಕ್ಸ್ ಗಳ ಮೇಲೆ ಕ್ವಶನ್ಸ್ ಗಳು CGL ದಲ್ಲಿ ಫಸ್ಟ್ ಶಿಫ್ಟ್ ದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಆಗಿವೆ.
ಅದೇ ರೀತಿ ಈಗ ನೆಕ್ಸ್ಟ್ ನಾವು ಇಂಪಾರ್ಟೆಂಟ್ ನೀವು ನೋಡ್ಲಿಕ್ಕೆ ಕುಂತರಿ ಇಂಗ್ಲಿಷ್ ದಲ್ಲಿ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ಯಾರೆ, ಯಾವ ರೀತಿ ಸಿನೋ ಯಾವ್ಯಾವ್ದ್ರೊಳಗೆ ಗ್ರಾಮರ್ದೊಳಗೆ ಎಷ್ಟು ಕ್ವಶನ್ಸ್ಗಳು, ಆಮೇಲೆ ವೊಕ್ಯಾಬ್ಯುಲರಿದಲ್ಲಿ ಎಷ್ಟು. ಈಗಾಗಲೇ MTS ಪ್ರಿಪೇರ್ ಆಗುವಂತಹ ಅಭ್ಯರ್ಥಿಗಳಿಗೆ ನಾನು ಗ್ರಾಮರ್ ಸೆಕ್ಷನ್ ಅದನ್ನ ಬಿಟ್ಟು ವೊಕ್ಯಾಬ್ಯುಲರಿಗೆ ಸಂಬಂಧ ಇರುವಂತಹ ಕ್ವಶನ್ಸ್ ಗಳನ್ನ ನಿಮ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ವಿತ್ ಟ್ರಿಕ್ಸ್ ದೊಂದಿಗೆ. ಅವುಗಳನ್ನ ನೋಡ್ರಿ ಡೈಲಿ. ಆಮೇಲೆ ವಿಡಿಯೋಸ್ ಗಳನ್ನ ಒಳ್ಳೆ ರೀತಿಯಿಂದ ನೋಡ್ಕೊಂಡು ನೋಟ್ಸ್ ಮಾಡ್ಕೊಳ್ರಿ. ಈಗ ನಾವು ಇಂಪಾರ್ಟೆಂಟ್ ಆಗಿ ಇದ್ರಲ್ಲಿ ಇಂಗ್ಲಿಷ್ ದಲ್ಲಿ ಯಾವ ರೀತಿ ಕ್ವಶನ್ಸ್ ಗಳು ಬಂದಾವೆ ಅನ್ನೋದನ್ನ ನಾವು ಇಲ್ಲಿ ಒಂದ್ ಸ್ವಲ್ಪ ಚರ್ಚೆಯನ್ನ ಮಾಡೋಣ. ಫಸ್ಟ್ ಆಫ್ ಆಲ್ ಇಂಗ್ಲಿಷ್ ದಲ್ಲಿ PQRS ಪ್ಯಾಟರ್ನ್ ಇದರಲ್ಲಿ ಬಂದಿಲ್ಲ. ಒಂದನೇದ್ದು PQRS ಪ್ಯಾಟರ್ನ್ ಬಂದಿಲ್ಲ ಇಲ್ಲಿ ಯಾವ್ದು ಕ್ವಶನ್. ನೆಕ್ಸ್ಟ್ ವಾಯ್ಸಸ್ ಮೇಲೆ ಎರಡಿದಾವೆ. ವಾಯ್ಸ್ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ದೊಳಗೆ ಎರಡು ಕ್ವಶನ್ಸ್ ಗಳಿದಾವೆ. ಇದನ್ನ ಯಾವ ರೀತಿ ಕೇಳಕತ್ತಾರು ಅಂತಂದ್ರೆ ಇದರಲ್ಲಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ದಲ್ಲಿ ಒಂದನೇದ್ದು ಆಕ್ಟಿವ್ ವಾಯ್ಸ್ ದಿಂದ ಏನ್ ಮಾಡ್ಬೇಕು, ಪ್ಯಾಸಿವ್ ವಾಯ್ಸ್ ಗೆ ಮಾಡ್ಬೇಕು, ಆಮೇಲೆ ಪ್ಯಾಸಿವ್ ವಾಯ್ಸ್ ದಿಂದ ಆಕ್ಟಿವ್ ವಾಯ್ಸ್ ಮಾಡ್ಬೇಕು. ಈ ರೀತಿ ಎರಡು ಕ್ವಶನ್ಸ್ ಗಳು ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಬಟ್ ಈಸಿ ಇರ್ತಕ್ಕಂತಹ ಕ್ವಶನ್ಸ್ ಗಳು ಇದಾವೆ. ವೊಕ್ಯಾಬ್ ದೊಳಗ ಬಹಳಷ್ಟು ಕ್ವಶನ್ಸ್ ಗಳು ಬಂದಾವೆ. ವೊಕ್ಯಾಬ್ ದೊಳಗ ಸಿನಾನಿಮ್ಸ್ ದಿಂದನ 3 ಕ್ವಶನ್ಸ್ ಗಳು ಬಂದಾವೆ ಅಂತ ಹೇಳಿ ಇಲ್ಲಿ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಸೊ ಒಂದೇದ್ ಏನು ಅಂತಂದ್ರ ಫ್ಯಾಟಲ್ ಅನ್ನುವಂಥದ್ದು ಒಂದಿದೆ. ಇದರ ಸಿನಾನಿಮ್ ಅನ್ನ ಹೇಳ್ರಿ ಅಂತ ಹೇಳಿತ್ತು. ಆಮೇಲೆ ಅದ್ರ ಜೊತೆಗೆ ಟಾಕ್ಸಿಕ್ ಅಂತ ಹೇಳಿ ಇತ್ತು. ಟಾಕ್ಸಿಕ್ ಅಂತಂದ್ರ ಬಹಳಷ್ಟು ವಿಷಪೂರಿತವಾಗಿರುವಂತದ್ದು, ಹಾರ್ಮ್ಫುಲ್ ಅಂತ ಹೇಳ್ತೇವೆ ನಾವು. ಅದ್ರ ಜೊತೆಗೆ ಅಲ್ಟ್ರಿಸ್ಟ್ ಅನ್ನುವಂಥದ್ದು ಒಂದಿತ್ತು. ಅಲ್ಟ್ರಿಸ್ಟ್, ಓಕೆ, ಇದು ಯಾರು ಸೆಲ್ಫಿಶ್ ಆಗಿರೋದಿಲ್ಲ ಅವ್ರಿಗೆ ಅಲ್ಟ್ರಿಸ್ಟ್ ಅಂತ ಹೇಳಿ ಕರಿತೀವಿ ನಾವು. ಈ ರೀತಿ ಕ್ವಶನ್ಸ್ ಗಳು ನಮಗೆ ನೋಡ್ಲಿಕ್ಕೆ ಇಲ್ಲಿ ಸಿಗ್ತಾ ಇದಾವು. ಅದ್ರ ಜೊತೆಗೆ ನೆಕ್ಸ್ಟ್ ಎರರ್ ದೊಳಗೆ ಎರಡು ಕ್ವಶನ್ಸ್ ಗಳದು, 2 ರಿಂದ 3 ಎರರ್. ಸ್ಪಾಟಿಂಗ್ ಎರರ್ ನ ಏನಂತ ಹೇಳ್ತೇವೆ ನಾವು, ಅದ್ರೊಳಗ 2 ರಿಂದ 3 ಕ್ವಶನ್ಸ್ ಗಳಿದಾವು. ಇವು ಎಲ್ಲವುಗಳನ್ನ ನಾವು ನಿಮ್ಗೆ MTS ಕ್ಲಾಸಸ್ ಗಳನ್ನ ಕೊಟ್ಟಿದ್ದೇವೆ. ಅವುಗಳನ್ನ ಒಳ್ಳೆ ರೀತಿಯಿಂದ ಪ್ರಿಪೇರ್ ಆಗ್ಬೇಕು. ನೀವು ಸ್ಟಡಿ ಮಾಡ್ಲಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. 2 ರಿಂದ 3 ಕ್ವಶನ್ಸ್ ಗಳು ಬಂದಿದ್ದು. ಇದ್ರೊಳಗೆ ಒಂದು ನೌನ್ ಗೆ ಸಂಬಂಧ ಇರುವಂತದ್ದಿತ್ತು. ನೌನ್ ಗೆ ಅಂತಂದ್ರ ನೌನ್ ದೊಳಗೆ ಏನಿತ್ತು, ನಾಮಪದದಲ್ಲಿ ಸ್ಪಾಟಿಂಗ್ ಎರರ್ ಇತ್ತು ಒಂದನೇದ್ದು. ಎರಡನೇದು ಏನಿತ್ತು ಅಂತಂದ್ರ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಏನ ಅಂತ ಹೇಳಿ ಒಂದು ಟಾಪಿಕ್ ಇದೆ. ಅದ್ರ ಮೇಲೆ ಕೂಡ ಇಲ್ಲಿ ಕೇಳಲಾಗಿತ್ತು ಈ ಒಂದು ಪ್ರಶ್ನೆ. ಈಸಿ ಇರ್ತಕ್ಕಂಥದ್ದು ಸ್ಪಾಟಿಂಗ್ ಎರರ್ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೂಡ ಇಲ್ಲಿ ಕೇಳಲಾಗಿದೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಈಗಾಗಲೇ ನಾವು ಇವುಗಳನ್ನೆಲ್ಲ ಮಾಡ್ಸಕತ್ತೇವೆ. ಸಿನಾನಿಮ್ಸ್ ಆಗಿರ್ಬೋದು, ಎಂಟಾನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಫ್ರೇಸಲ್ ವರ್ಬ್ ಆಗಿರ್ಬೋದು, ಓಕೆ, ಆಮೇಲೆ ಇಡಿಯಂ ಫ್ರೇಸಸ್ ಆಗಿರ್ಬೋದು, ಅವು ಎಲ್ಲ ಮಾಡ್ಸಕತ್ತೇವೆ ನಿಮ್ಗೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಒಳಗೆ ಯಾವ್ದಿತ್ತು ಅಂತಂದ್ರ ಲಿಂಗ್ವಿಸ್ಟಿಕ್ ಇರ್ತಕ್ಕಂಥದ್ದಿತ್ತು. ಲಿಂಗ್ವಿಸ್ಟ್ ಅನ್ನುವಂತಹ ಪದ ಈ ರೀತಿ ಇರ್ತಕ್ಕಂಥದ್ದು ನಮಗೆ ಇತ್ತು ಇಲ್ಲಿ. ನೆಕ್ಸ್ಟ್ ಇಡಿಯಂ ದೊಳಗೂ ಕೂಡ ಇಲ್ಲಿ ಪ್ರಶ್ನೆ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಡಿಯಂ ಅಂಡ್ ಫ್ರೇಸಸ್ ದಲ್ಲಿ ಇಡಿಯಂ ದೊಳಗ ಫಿಶ್ ಮೇಲೆ ಒಂದ್ ಯಾವ್ದೋ ಇಡಿಯಂ ಇರ್ತಕ್ಕಂಥದ್ದು ಕೇಳಲಾಗಿತ್ತು ಇಲ್ಲಿ. ಫಿಶ್ ಮೇಲೆ, ಓಕೆ, ಔಟ್ ಆಫ್ ಫಿಶ್ ಆಗಿರ್ಬಹುದು. ಈ ರೀತಿ ಬೇರೆ ಬೇರೆ ಸೆಂಟೆನ್ಸಸ್ ಗಳನ್ನ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾವೆ ಇಡಿಯಂ ದಲ್ಲಿ. ಫಿಶ್ ಗೆ ಸಂಬಂಧ ಇರುವಂತದ್ದು. ಫಿಶ್ ಮೇಲೆ ಯಾವ್ದೋ ಒಂದು ಇಡಿಯಂ ಇರ್ತಕ್ಕಂಥದ್ದು ಇದ್ರಲ್ಲಿ ನಮ್ಗೆ ಸಿಕ್ಕಿದೆ. ಇದಾದ್ಮೇಲೆ ನೆಕ್ಸ್ಟ್ ಆಂಟೋನಿಮ್ಸ್ ದೊಳಗ ಒಂದು ಕ್ವಶನ್ ಸಿಕ್ಕಿದೆ. ಆಂಟೋನಿಮ್ಸ್ ವಿರುದ್ಧಾರ್ಥಕ ಪದದೊಳಗ ಹರ್ಯಾಶ್ಮೆಂಟ್ ಇರ್ತಕ್ಕಂಥದ್ದು. ಈ ರೀತಿ ಹರ್ಯಾಶ್ಮೆಂಟ್ ಮಾಡೋದು. ನೆಕ್ಸ್ಟ್ ನಮಗೆ ಕ್ಲೋಸ್ ಟೆಸ್ಟ್ ಇರ್ತಕ್ಕಂಥದ್ದು ಒಂದ್ ಸ್ವಲ್ಪ ಏನಿದೆ ಇದ್ರೊಳಗ ಟಫ್ ಲೆವೆಲ್ ದೊಳಗ ಕೇಳಲಾಗಿದೆ. 5 ಕ್ವಶನ್ಸ್ ಗಳು ಇದ್ರೊಳಗ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ಸ್ಪೆಲ್ಲಿಂಗ್ ದೊಳಗೂ ಕೂಡ 2 ಕ್ವಶನ್ಸ್ ಗಳು ಬಂದಿದ್ದು. ಇನ್ಕರೆಕ್ಟ್ ಆಗಿರುವಂತದ್ದು ಒಂದು ಹುಡುಕ್ಬೇಕು ನೀವು. ಆಮೇಲೆ ಇನ್ನೊಂದು ಏನ್ ಮಾಡ್ಬೇಕು, 4 ಆಪ್ಷನ್ಸ್ ಗಳಲ್ಲಿ ಕರೆಕ್ಟ್ ಆಗಿರುವಂತದ್ದು ಯಾವ್ದಿದೆ ಸ್ಪೆಲ್ಲಿಂಗ್, ಅದನ್ನು ಕೂಡ ಹುಡುಕ್ಬೇಕು. ಈ ರೀತಿ 2 ಕ್ವಶನ್ಸ್ ಗಳು ನಮಗೆ ಸ್ಪೆಲ್ಲಿಂಗ್ ಮೇಲೆ ಕೂಡ ಇಲ್ಲಿ ಸಿಗ್ತಾ ಇದೆ. ಇದಾದ್ಮೇಲೆ ಉಳಿದಿರ್ತಕ್ಕಂಥದ್ದು ಫಿಲ್ಲರ್ಸ್ ದೊಳಗೆ 2 ಕ್ವಶನ್ಸ್ ಗಳು ಬರ್ತಾ ಇದಾವೆ. ಫಿಲ್ಲರ್ಸ್ ದೊಳಗೆ 2 ಕ್ವಶನ್ಸ್ ನೋಡ್ರಿ. ಒಂದ ಕ್ವಶನ್ ದೊಳಗೆ 2 ಬಿಟ್ಟಸ್ರುಗಳನ್ನ ತುಂಬೋದು. ಈ ರೀತಿ ನಮಗೆ ಇಂಗ್ಲಿಷ್ ದಲ್ಲಿ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಇದು ಏನು ಅಂತಂದ್ರೆ SSC ಒಂದು CGL ಫಸ್ಟ್ ಶಿಫ್ಟ್ ದಲ್ಲಿ ಬಂದಿರುವಂತಹ ಕ್ವಶನ್ಸ್ ಗಳು ಈ ರೀತಿ ಇದ್ದು. ಸೊ ನಿಮಗೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಈ ಒಂದು ವಿಡಿಯೋವನ್ನ ಮಾಡೇನ್ ನಾನು. MTS ಯಾರು ಪ್ರಿಪರೇಷನ್ ಇರ್ತಕ್ಕಂಥದ್ದು ಮಾಡ್ತಾ ಇದ್ದೀರಾ ಅವ್ರಿಗೆ. ಸೊ ಹಾಗಾಗಿ ನೀವು ಒಳ್ಳೆ ರೀತಿಯಿಂದ ಪ್ರಿಪೇರ್ ಇರ್ತಕ್ಕಂಥದ್ದು ಆಗ್ರಿ MTS ಎಕ್ಸಾಮ್ಗೆ. ಆಮೇಲೆ CGL ಯಾರಾದ್ರೂ ಬರಿತಾ ಇದ್ರೆ ಅವರು ಕೂಡ ಕಮೆಂಟ್ ಮಾಡ್ರಿ, CGL ಎಕ್ಸಾಮ್ ಯಾರ್ದು ಐತಿ ಅಥವಾ ಯಾರು ಬರದ್ದೇರಿ ಅಂತೇಳಿ. ನೋಡೋಣ ಎಷ್ಟು ಜನ ನಮ್ಮ ಕರ್ನಾಟಕದಿಂದ CGL ಎಕ್ಸಾಮ್ಗೆ ಪ್ರಿಪೇರ್ ಆಗಾಕತ್ತಾರ ಅಂತೇಳಿ. ನೀವು ಮನ್ಸ್ ಕೊಟ್ಟು ಮಾಡಿದ್ರ ಅಂತಂದ್ರ ಎಲ್ಲಾ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡಬಹುದು.
ನಮ್ಗೆ CGL ಆಗೋದಿಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಐತಿ, ಬಹಳ ಹಾರ್ಡ್ ಇರ್ತೈತಿ, ಹಂಗ ಹಿಂಗ ಅಂತ ಅನ್ಕೋತ್ಕೊಂಡಾಗಿಲ್ಲ. ನಾವ್ ಯಾರಿಗಿಂತ ಕಡಿಮೆ ಇದೀವಿ ಕರ್ನಾಟಕದವರು, ಹೌದಿಲ್ಲ? ಸೊ ಹಾಗಾಗಿ ಧೈರ್ಯ ಇರ್ಬೇಕು. ನೀವು ಸಾಧನೆ ಮಾಡಿ ತೋರಿಸ್ತೀನಿ ಅನ್ನುವಂತ ಒಂದು ಭರವಸೆ ನಿಮ್ಮಲ್ಲಿ ಇರ್ಬೇಕು. ಓಕೆ, ರೈಟ್. ಸೊ ಈಗ ಏನ್ ಮಾಡೋಣ ನಾವು, ಈ ಒಂದು ಇದು ಯಾರಾದ್ರೂ MTS ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂತೇಳಿ ನಿಮ್ಗೆ ಅನ್ಸಿದ್ರೆ ನೀವು ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಬಹುದು. ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ 600 rupees ಅಲ್ಲಿ. ಕಂಪ್ಲೀಟ್ ನಿಮ್ಗೆ ಇದರಲ್ಲಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದೀವಿ. GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಎಲ್ಲಾನು ಕೂಡ ನಿಮ್ಗೆ ಇರ್ತೈತಿ ಇದರಲ್ಲಿ. ಇದನ್ನ ನೀವು ತಗೊಂಡು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೀವು ಪ್ರಿಪರೇಷನ್ ಅನ್ನ ನೀವು ಏನ್ ಮಾಡ್ಬೋದು, ಒಳ್ಳೆ ರೀತಿಯಿಂದ ಮಾಡ್ಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರ ನೀವು ಏನ್ ಮಾಡಬಹುದು, ಈ ವಿಡಿಯೋವನ್ನ ಲೈಕ್ ಮಾಡ್ಬೇಕು. ಮಾಡ್ಬೇಕು ಅಲ್ಲ, ಮಾಡಬಹುದು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ. ಅಥವಾ ನೀವು ಮತ್ತೆ ಏನ್ ಮಾಡ್ತೀರಿ, ಶೇರ್ ಕೂಡ ನೀವು ಈ ಒಂದು ವಿಡಿಯೋವನ್ನ ಮಾಡ್ಬಹುದು. ಓಕೆ, ನೀವು ಲೈಕ್ ಶೇರ್ ಮಾಡೋದರಿಂದ ಏನು ಅಂತಂದ್ರೆ ನಮಗೊಂದು ಸ್ಫೂರ್ತಿ ಸಿಗ್ತೈತಿ, ಇಷ್ಟು ಜನ ನೋಡಾಕತ್ತಾರು ಹಂಗ ಹಿಂಗ ಅಂತ ಇನ್ನೊಂದ್ ಸ್ವಲ್ಪ ಸ್ಫೂರ್ತಿಯಿಂದ ನಾವು ಕೆಲಸ ಮಾಡಿ ನಿಮ್ಗೆ ಒಳ್ಳೆ ಒಳ್ಳೆ ಕಂಟೆಂಟ್, ಒಳ್ಳೆ ಒಳ್ಳೆ ಮಾಹಿತಿಯನ್ನ ನಿಮ್ಗೆ ಒದಗಿಸ್ಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಓಕೆ, ಧನ್ಯವಾದಗಳು. ಮತ್ತೆ ಒಂದು ಹೊಸದಾಗಿರುವಂತ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಜೈ ಹಿಂದ್.